ಮದ್ವೆ ಆಗೋದೇ ಯಾರೋ, ಮಕ್ಳು ಮಾಡೋರು ಇನ್ನೊಬ್ರು, ಅದನ್ನ ಬೆಳೆಸೋದು ಮತ್ತೊಬ್ರು, ಕೊನೆಗೆ ಬಂದು ಇದೆಲ್ಲ ನಮ್ದೇ ಅಂತ ಹೇಳೋದು ನಮ್ ಸರ್ಕಾರದ್ದು. ಬರೋಂತ ಮಕ್ಳಿಗೆ ಎಷ್ಟೋ ಜನಕ್ಕೆ ಕಾಲಿಗೆ ಚಪ್ಪಲಿ ಇಲ್ಲ, ಶೂ ಇಲ್ಲ, ಬರೀ ಕಾಲಲ್ಲಿ ಬರ್ತಾರೆ, ಬರೀ ಕಾಲಲ್ಲಿ ಹೋಗ್ತಾರೆ. ಕುತ್ಕೊಳಕ್ಕೆ ಚೇರ್ ಇಲ್ಲ, ಬೆಂಚ್ ಇಲ್ಲ, ನೆಲದ ಮೇಲೆ ಕುತ್ಕೊಂಡು ಓದ್ತಾರೆ. ನಾನು ಊಟ ಮಾಡ್ಬೇಕಾದ್ರೆ ಒಂದಿಷ್ಟು ಜನ ನೋಡ್ತಾ ಇದ್ದೆ, ಮನೆಯಲ್ಲಿ ಯಾವ್ದೋ ಹೊಡೆದೋಗಿರೋ ತಟ್ಟೆ, ಪ್ಲಾಸ್ಟಿಕ್ ತಟ್ಟೆನಲ್ಲಿ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ನೋಡ್ಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇತ್ತು. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಯು ಮ್ಯಾಮ್, ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ನಿಮ್ಮ ತಂದೆಯವ್ರಿಗೆ 3 Ds ನ ಫಾಲೋ ಮಾಡಕ್ಕೆ ಹೇಳಿ. ಇಟ್ಸ್ ವೆರಿ ಸಿಂಪಲ್: ಡಿಸಿಪ್ಲಿನ್, ಡೆಡಿಕೇಶನ್ ಅಂಡ್ ಡಿಟರ್ಮಿನೇಷನ್. ಎಲ್ರಿಗೂ ನಮಸ್ಕಾರ, ನಾನು ವಿನಯ್ ಕುಮಾರ್. ಯೂಟ್ಯೂಬ್ ಅಲ್ಲಿ ನಾನು ಸಿಕ್ಕಾಪಟ್ಟೆ ವಿಡಿಯೋಗಳನ್ನ ಮಾಡಿದ್ದೀನಿ, ಆದ್ರೆ ಯಾವ ವಿಡಿಯೋ ಮಾಡ್ಬೇಕಾದ್ರೂ ನನಗೆ ಇಷ್ಟೊಂದು ಬೇಜಾರಾಗಿಲ್ಲ. ಬಟ್ ಈ ಸ್ಪೆಸಿಫಿಕ್ ವಿಡಿಯೋ ಮಾಡ್ಬೇಕಾದ್ರೆ ಮನ್ಸಿಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋದು ಒಂದೇ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಅನ್ನೋದು ಒಂದೇ ನನ್ನ ರಿಕ್ವೆಸ್ಟ್ ಆಗಿದೆ. ನನ್ನ ಹಿಂದಿನ ವಿಡಿಯೋ ನೋಡಿದ್ರೆ ನಾನು ಗಹನ ಅನ್ನೋ ಒಂದು ಟೀಮ್ ಜೊತೆ ಕೊಲಾಬ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಫಂಡ್ ರೈಸ್ ಮಾಡಿದ್ದೆ. ನಾನು ಆ ವಿಡಿಯೋದಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದೆ, ನನಗೆ ಬಂದಂತ ದುಡ್ಡನ್ನ ಯಾವ್ದಾದ್ರು ಒಬ್ಬ ಬಡ ಕಲಾವಿದನ್ಗೆ ಕೊಡ್ತೀನಿ ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಒಬ್ಬ ಬಡ ಕಲಾವಿದನ ಹುಡ್ಕೊಂಡು ಹೋಗಿದ್ದೆ. ಅನ್ಫಾರ್ಚುನೇಟ್ ಆಗಿ ಅವ್ರು ಫೋನ್ ನ ಪಿಕ್ ಮಾಡಿಲ್ಲ. ಸೊ ನಾನು ಅವ್ರನ್ನ ಮೀಟ್ ಮಾಡೋಕ್ಕೂ ಆಗಿಲ್ಲ. ಸರಿ, ಹೇಗಿರೋ ಫಂಡ್ ನ ರೈಸ್ ಮಾಡಿದೀವಿ, ಸುಮ್ಮನೆ ಇದನ್ನ ವೇಸ್ಟ್ ಮಾಡೋದು ಬೇಡ, ಇಲ್ಲ ಬೇರೆ ಯಾರಿಗಾದ್ರು ಕೊಟ್ರೆ ನೀವುಗಳು ಮತ್ತೆ ಕಮೆಂಟ್ ಆಗ್ತಾರೆ, ಅವ್ರು ಕುಡಿತಾರೆ, ಅವ್ರು ಹಾಳು ಮಾಡ್ತಾರೆ ಅಂತ ಹೇಳಿ. ಸೊ ಒಳ್ಳೆ ಒಂದು ಕಾಸ್ಗೋಸ್ಕರ ಯೂಸ್ ಮಾಡೋಣ ಅಂತ ಹೇಳಿ ನಾನು ಮತ್ತೆ ಆ ಗಹನ ಟೀಮ್ ಜೊತೆ ಮಾತಾಡಿದ್ಮೇಲೆ ಯಾಕೆ ಯಾವ್ದಾದ್ರು ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿ ಕೊಡಬಾರ್ದು ಅಂತ ಹೇಳಿ ನಮ್ಗೆ ಥಾಟ್ ಬಂತು. ಸರಿ, ಹಾಗೆ ಮಾಡೋಣ ಅಂತ ಹೇಳಿ ಹತ್ರದಲ್ಲಿರುವಂತ ಗೌರ್ಮೆಂಟ್ ಸ್ಕೂಲ್ ಬಂದೆ. ಬಟ್ ಇದು ಯಾವ ಗೌರ್ಮೆಂಟ್ ಸ್ಕೂಲು, ಇಲ್ಲಿ ಟೀಚರ್ಸ್ ಯಾರು, ಇದು ಎಲ್ಲಿದೆ ಅನ್ನೋದನ್ನ ನಾನು ತೋರ್ಸಕ್ಕಾಗಲ್ಲ. ಸ್ವಲ್ಪ ಕನ್ಸ್ಟೆಂಟ್ಸ್ ಗಳಿದೆ. ಆಮೇಲೆ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ರು, ದಯವಿಟ್ಟು ಹೇಳ್ಬಿಡಿ, ನಮಗ್ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ. ಸ್ಕೂಲ್ ಎಲ್ಲಿ ಅಂತ ನಾನು ಹೇಳ್ತಲ್ಲ, ಬಟ್ ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಗೂ ಇದೇ ಪ್ರಾಬ್ಲಮ್ ಇದೆ ಅನ್ನೋದು ನನಗೆ ಕನ್ಫರ್ಮ್ ಆಯ್ತು. ಬಿಕಾಸ್ ನಾನು ಅದಾಗಿದ್ಮೇಲೆ ಒಂದ್ ಸ್ವಲ್ಪ ರಿಸರ್ಚ್ ಎಲ್ಲ ಮಾಡಿದೆ. ಸೊ ಇವಾಗ ವಿಷಯಕ್ಕೆ ಬರ್ತೀನಿ, ಏನಕ್ಕೋಸ್ಕರ ಬೇಜಾರಾಯ್ತು ಅಂತ ಅಂದ್ರೆ, ಸೊ ನೀವು ನನ್ನ ಹಿಂದೆ ನೋಡ್ತಾ ಇರೋಂಥ ಈ ಗೌರ್ಮೆಂಟ್ ಸ್ಕೂಲು ಹೆಸರಿಗಷ್ಟೇ ಗೌರ್ಮೆಂಟ್ ಸ್ಕೂಲು, ಬಟ್ ಇಲ್ಲಿ ಯಾವುದೇ ತರದ ಫೆಸಿಲಿಟೀಸ್ ಇಲ್ಲ. ಒಂದು ಇದು ಹೆಂಗಾಗೋಗಿದೆ ಅಂತ ಅಂದ್ರೆ, ಮದ್ವೆ ಆಗೋದೇ ಯಾರೋ, ಮಕ್ಳು ಮಾಡೋರು ಇನ್ನೊಬ್ರು, ಅದನ್ನ ಬೆಳೆಸೋದು ಮತ್ತೊಬ್ರು, ಕೊನೆಗೆ ಬಂದು ಇದೆಲ್ಲ ನಮ್ದೇ ಅಂತ ಹೇಳೋದು ನಮ್ ಸರ್ಕಾರದ್ದು. ನಮ್ಮ ಪರಿಸ್ಥಿತಿ ಈ ರೀತಿ ಆಗೋಗಿದೆ. ನಾನೀಗ ನಿಮ್ಗೆ ಒಂದಿಷ್ಟು ಕ್ಲಿಪ್ಗಳನ್ನ ಪ್ಲೇ ಮಾಡ್ತೀನಿ. ಅಂದ್ರೆ ನಾನ್ ಕ್ಯಾಪ್ಚರ್ ಮಾಡಿರೋವಂಥದ್ದು ಈ ಗೌರ್ಮೆಂಟ್ ಸ್ಕೂಲಲ್ಲಿ ಹೇಗೆ ಮಕ್ಳಿದ್ದಾರೆ, ಏನ್ ಕಷ್ಟ ಅನುಭವಿಸ್ತಾ ಇದಾರೆ, ಅವ್ರು ಹೇಗ್ ತಿಂತಾರೆ, ಸ್ಕೂಲ್ಗೆ ಬರ್ಬೇಕಾದ್ರೆ ಶೂ ಇಲ್ದೇನೆ ಬರೀ ಕಾಲಲ್ಲಿ ಎಷ್ಟು ಜನ ಬರ್ತಾರೆ, ಚಪ್ಪಲಿನ ಹೇಗ್ ಹೊರಗಡೆ ಬಿಟ್ಟಿರ್ತಾರೆ, ಬ್ಯಾಗ್ಗಳನ್ನ ಹೇಗ್ ಹೊರಗಡೆ ಇಟ್ಟಿರ್ತಾರೆ, ನೆಲದ ಮೇಲೆ ಕುತ್ಕೊಂಡು ಹೇಗ್ ಓದ್ತಾರೆ. ದಯವಿಟ್ಟು ಆ ಕ್ಲಿಪ್ಗಳನ್ನ ನೋಡಿ, ಆಮೇಲೆ ನಾನು ಮುಂದಿನ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಮನಸ್ಸೇ ಕರಗದ ಲೋಕವೇ ಲೋಕವು, ಗುಡಿಸಿಲೊಳಗಡೆ ನಮ್ಮ ಬದುಕೆ ಮುಗಿಯುವುದೇ. ಇಲ್ಲಿರುವಂತ ಮಕ್ಕಳಿಗೆ ಬೇಸಿಕ್ ಬೇಕಾಗಿರುವಂತ ಫೆಸಿಲಿಟೀಸ್ ಇಲ್ಲ. ಇಲ್ಲಿ 650 ಜನ ಮಕ್ಕಳು ಓದ್ತಾ ಇದ್ದಾರೆ ಈ ಒಂದು ಸ್ಕೂಲಲ್ಲಿ. ಇಲ್ಲಿ ಬೇಕಾಗಿರುವಂತ ರೂಮ್ಸ್ ಇಲ್ಲ ಅಂತ ಹೇಳಿ ಬೇರೆ ಬೇರೆ ಕಡೆ ರೂಮ್ಸ್ ಗಳನ್ನ ಮಾಡಿ ಅಲ್ಲಿ ಮಕ್ಕಳಿಗೆ ಪಾಠ ಹೇಳ್ಕೊಡುವಂತ ಕೆಲಸ ಮಾಡ್ತಾ ಇದಾರೆ. ಇಲ್ಲಿ ಬರೋಂತ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಕಾಲಿಗೆ ಚಪ್ಪಲಿ ಇಲ್ಲ, ಶೂ ಇಲ್ಲ, ಬರೀ ಕಾಲಲ್ಲಿ ಬರ್ತಾರೆ, ಬರೀ ಕಾಲಲ್ಲಿ ಹೋಗ್ತಾರೆ. ಕುತ್ಕೊಳಕ್ಕೆ ಚೇರ್ ಇಲ್ಲ, ಬೆಂಚ್ ಇಲ್ಲ, ನೆಲದ ಮೇಲೆ ಕುತ್ಕೊಂಡು ಓದ್ತಾರೆ. ನಾನು ಊಟ ಮಾಡ್ಬೇಕಾದ್ರೆ ಒಂದಿಷ್ಟು ಜನ ನೋಡ್ತಾ ಇದ್ದೆ, ಮನೆಯಲ್ಲಿ ಯಾವ ಸಿಕ್ಕಿರೋ ತಟ್ಟೆನೆಲ್ಲ, ಅಂದ್ರೆ ಮನೆಯಲ್ಲಿ ಯಾವ್ದೋ ಹೊಡೆದೋಗಿರೋ ತಟ್ಟೆ, ಪ್ಲಾಸ್ಟಿಕ್ ತಟ್ಟೆನಲ್ಲಿ ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾರೆ. ನೋಡ್ಬೇಕಾದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇತ್ತು. ಈ ತರ ಒಂದು ಪರಿಸ್ಥಿತಿನಲ್ಲಿ ಮಕ್ಕಳು ಓದ್ತಾ ಇದಾರೆ ಅಂತ ದೇವರಾಣೆಗೂ ನಾನು ಅನ್ಕೊಂಡಿದ್ದಿಲ್ಲ. ನಾನು ಪ್ರೈವೇಟ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ಹೌದು ನನ್ಗೊಂದು ಅಸಂಪ್ಷನ್ ಇದ್ದಿದ್ದು, ಪ್ರೈವೇಟ್ ಸ್ಕೂಲಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರುತ್ತೆ, ಅಲ್ಲಿ ಎಜುಕೇಶನ್ ಚೆನ್ನಾಗಿರುತ್ತೆ, ಬೇಕಾಗಿರುವಂತ ಫೆಸಿಲಿಟೀಸ್ ಇರುತ್ತೆ. ಗೌರ್ಮೆಂಟ್ ಸ್ಕೂಲಲ್ಲಿ ಬಡೋ ಮಕ್ಕಳು ಓದ್ತಾರೆ ಅನ್ನೋದು ಗೊತ್ತಿತ್ತು. ಬಟ್ ಈ ತರ ಓದ್ತಾರೆ ಅನ್ನೋದು ದೇವರಾಣೆ ಗೊತ್ತಿದ್ದಿಲ್ಲ. ಬಿಕಾಸ್ ನಾನು ನೋಡಿದಂತ ಬೇರೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಟ್ಲೀಸ್ಟ್ ಫಾರ್ ಬೆಟರ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಕೇಳಿದ್ಮೇಲೆ ಇದೇ ಸ್ಕೂಲ್ಗೆ ಎಷ್ಟೋ ಪರವಾಗಿಲ್ಲ, ಇದಕ್ಕಿಂತ ವರ್ಸ್ಟ್ ಆಗಿ ಬೇರೆ ಸ್ಕೂಲ್ಗಳಿದೆ ಅಂತ ಅಂದ್ರು. ನನಗೆ ಇದು ಕೇಳಿದ್ಮೇಲೆ ಸಿಕ್ಕಾಪಟ್ಟೆ ಬೇಜಾರಾಯ್ತು. ನನ್ನಿಂದ ಕಾಣಿಸ್ತಾ ಇರುವಂತ ಈ ಟಾಯ್ಲೆಟ್ ನ
ಸರ್ಕಾರ ಕಟ್ಸಿದಲ್ಲ, ರೋಟರಿ ಕ್ಲಬ್ ಅವರು ಮಕ್ಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಈ ಟಾಯ್ಲೆಟ್ ನ ಕಟ್ಸಿದ್ರು. ಬಟ್ ಈ ಟಾಯ್ಲೆಟ್ ಎಷ್ಟು ವರ್ಸ್ಟ್ ಆಗಿದೆ ಅಂತ ಅಂದ್ರೆ ಮೆಜೆಸ್ಟಿಕ್ ಟಾಯ್ಲೆಟ್ ಇದಕ್ಕಿಂತ ಎಷ್ಟೋ ಚೆನ್ನಾಗಿದೆ. ಯಾಕಂದ್ರೆ ಗಲೀಜ್ನ ನಾವು ಅಲ್ಲಲ್ಲೇ ನೋಡ್ಬೋದು. ಇದನ್ನ ಕ್ಲೀನ್ ಮಾಡೋದಕ್ಕೆ ಯಾವುದೇ ತರದ ಡಿ ಗ್ರೂಪ್ ವರ್ಕರ್ಸ್ ಗಳಿಲ್ಲ. ಟೀಚರ್ಸೇ ಬರಬೇಕು, ನೀರ್ ಹಾಕ್ಬೇಕು, ಟೀಚರ್ಸೇ ಹೋಗ್ಬೇಕು, ಪಾಠ ಮಾಡ್ಬೇಕು, ಟೀಚರ್ಸೇ ಎಲ್ಲದನ್ನೂ ನೋಡ್ಕೊಬೇಕು ಅಂತ ಪರಿಸ್ಥಿತಿ ಈ ಗೌರ್ಮೆಂಟ್ ಸ್ಕೂಲಲ್ಲಿ ಇದೆ. ಈ ಸ್ಟೇಜ್ ನ ನೋಡ್ತಾ ಇದೀರಲ್ಲ, ಈ ಸ್ಟೇಜ್ ನ ಕೂಡ ಗೌರ್ಮೆಂಟ್ ಕಟ್ಸ್ಕೊಟ್ಟಿಲ್ಲ. ಇದು ಯಾವ್ದೋ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಬಂದು ಮಕ್ಳಿಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ಇಷ್ಟು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇದಕ್ಕೊಂದು ಶೆಡ್ ಇಲ್ಲ, ಏನೂ ಇಲ್ಲ. ಪಾಪ ಮಕ್ಕಳು ಆಟ ಆಡಿದ್ಮೇಲೆ ರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಬಂದು ಕುತ್ಕೊಂತಾರೆ. ನನ್ ಹಿಂದೆ ಕಾಣಿಸ್ತಾ ಇರೋದು ಊಟ ಮಾಡೋಂತ ರೂಮು. ಇದನ್ನ ಕೂಡ ಸರ್ಕಾರ ಕಟ್ಸ್ಕೊಟ್ಟಿಲ್ಲ. ಇಲ್ಲಿರೋ ಊರಿನ ಜನಗಳೆಲ್ಲ ದುಡ್ಡು ಹಾಕಿ ಪಾಪ ಮಕ್ಕಳು ನೆಲದ ಮೇಲೆ ಕುತ್ಕೊಂಡು ತಿಂತಾರಲ್ಲ, ಅಟ್ಲೀಸ್ಟ್ ನೆರಳಲ್ಲಿ ತಿನ್ಲಿ ಅಂತ ಹೇಳಿ ಈ ಒಂದು ಶೆಡ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಟ್ಟಿದ್ದಾರೆ. ನಮ್ಗೆ ಇದೆಲ್ಲ ನೋಡ್ಬೇಕಾದ್ರೆ ನನ್ ತಲೆಗೆ ಬರೋದು ಒಂದೇ ಪ್ರಶ್ನೆ, ನಮ್ ಸರ್ಕಾರ ಏನ್ ಮಾಡ್ತಾ ಇದೆ, ನಮ್ ರಾಜಕಾರಣಿಗಳು ಏನ್ ಮಾಡ್ತಾ ಇದಾರೆ ಅಂತ ಹೇಳಿ. ಈ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು ಅಂತ ಅಂದ್ರೆ ಇರೋದು ಒಂದೇ ಒಂದು ಸೊಲ್ಯೂಷನ್. ಹೇಗೆ ಸರ್ಕಾರದ ಕೆಲ್ಸಕ್ಕೋಸ್ಕರ ಜನ ಹೊಡೆದಾಡಿ ಲಂಚ ಕೊಟ್ಟು ಸೇರ್ಕೊಂತಾರೋ ಅವ್ರ ಮಕ್ಳುಗಳನ್ನ ಸರ್ಕಾರಿ ಶಾಲೆನಲ್ಲೇ ಓದಿಸ್ಬೇಕು. ಅವಾಗಷ್ಟೇನೆ ಈ ಸರ್ಕಾರಿ ಶಾಲೆಗಳು ಡೆವಲಪ್ ಆಗೋದು, ಇಲ್ಲಿರೋ ಮಕ್ಳಿಗೆ ನ್ಯಾಯ ಸಿಗೋದು. ಅದಕ್ಕೋಸ್ಕರ ನಾನು ಧ್ವನಿ ಎತ್ತಾ ಇದೀನಿ. ನನ್ನ ಧ್ವನಿಗೆ ನೀವೇನಾದ್ರೂ ಧ್ವನಿ ಆಗಿಲ್ಲ ಅಂತ ಅಂದ್ರೆ ಈ ಮಕ್ಳಿಗೆ ನ್ಯಾಯ ಸಿಗಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವೇನಾದ್ರೂ ಈ ಮಕ್ಳು ಪರಿಸ್ಥಿತಿನಲ್ಲಿ ಇದ್ದಿದ್ರೆ ನಿಮ್ಮ ಜೀವನ ಹೇಗಿರ್ತಾ ಇತ್ತು ಅಂತ ಹೇಳಿ. ತುಂಬಾ ಚೆನ್ನಾಗಿ ಗಾದೆಗಳನ್ನ ಹೇಳ್ತಾರೆ, ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ ಅಂತ. ಆದ್ರೆ ಇಲ್ಲಿ ಇಷ್ಟೊಂದು ಮಕ್ಳು ಓದ್ಬೇಕು ಅಂತ ಬರ್ತಾ ಇದಾರೆ, ಇವ್ರಿಗೆ ಕರೆಕ್ಟ್ ಆಗಿರುವಂತ ಎಜುಕೇಶನ್ ಸಿಕ್ಕಿಲ್ಲ ಅಂತ ಅಂದ್ರೆ ನಮ್ಮ ದೇಶ ಹೇಗ್ ಮುಂದ್ ಬರುತ್ತೆ, ನಮ್ ರಾಜ್ಯ ಹೇಗ್ ಬೆಳವಣಿಗೆ ಆಗುತ್ತೆ. ಇಲ್ಲಿ ಮೇನ್ ಪ್ರಾಬ್ಲಮ್ ನಾವು ಹುಡ್ಕೊಂಡು ಹೋದ್ರೆ ಒಂದು ಪ್ರಾಬ್ಲಮ್ ಅಂತ ಅಲ್ಲ, ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ. ಆಮೇಲೆ ನಾವು ಒಂದು ಸರ್ಕಾರನ ದೂರಕ್ಕಾಗಲ್ಲ. ಯಾಕಂದ್ರೆ ಈ ಸ್ಕೂಲು ನಿನ್ನೆ ಮೊನ್ನೆಯಿಂದ ಸೃಷ್ಟಿಯಾಗಿದಂತ ಅಲ್ಲ, ಇದು ತುಂಬಾ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಬಟ್ ಯಾವ್ದೇ ಸರ್ಕಾರ ಬಂದ್ರು ಈ ಮಕ್ಳುಗಳಿಗೆ ಪಾಪ ಅನ್ಯಾಯ ಆಗ್ತಾ ಇದೆ. ಅದಕ್ಕೋಸ್ಕರ ಧ್ವನಿ ಎತ್ತೋಣ. ನಾನು ನಿಮ್ಗೆ ಯಾರಾದ್ರೂ ದುಡ್ಡು ಕೊಡಿ, ನಾನು ಫಂಡ್ ರೈಸ್ ಮಾಡ್ತಾ ಇದೀನಿ, ಗೌರ್ಮೆಂಟ್ ಸ್ಕೂಲ್ನ ಇಂಪ್ರೂವ್ ಮಾಡ್ತಾ ಇದೀನಿ ಅಂತ ನಾನು ಏನು ಕೇಳ್ತಾ ಇಲ್ಲ. ಹಾಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ, ಯಾವುದೇ ರೋಟರಿ ಕ್ಲಬ್ ಅವ್ರು ಆಗಿರ್ಬೋದು ಅಥವಾ ಯಾವುದೇ ಪ್ರೈವೇಟ್ ಆರ್ಗನೈಸೇಷನ್ ಆಗಿರ್ಬೋದು, ದಯವಿಟ್ಟು ನೀವು CSR ಆಕ್ಟಿವಿಟಿ ಅಂತ ಹೇಳಿ ಗೌರ್ಮೆಂಟ್ ಸ್ಕೂಲ್ನ ಇಂಪ್ರೂವ್ ಮಾಡುವಂತ ಕೆಲಸನ ದಯವಿಟ್ಟು ನಿಲ್ಸ್ಬಿಡಿ. ಏನಕ್ಕೆ ಅಂತ ಅಂದ್ರೆ ನೀವು ಇಲ್ಲಿ ಇಂಪ್ರೂವ್ ಮಾಡ್ತಾ ಇದ್ದೀರಾ, ಗೌರ್ಮೆಂಟ್ ಆ ದುಡ್ಡನ್ನ ಲೂಟಿ ಹೊಡಿತಾ ಇದೆ. ಫಸ್ಟ್ ಇದನ್ನ ನಾವು ಸ್ಟಾಪ್ ಮಾಡೋಣ. ಇದು ಅವ್ರ ರೆಸ್ಪಾನ್ಸಿಬಿಲಿಟಿ, ಅವ್ರ ಕೆಲಸನ ಅವ್ರು ನೀಟಾಗಿ ಮಾಡ್ಬೇಕು ಅಂತ ಹೇಳಿ ನಾವುಗಳು ಎಲ್ಲರೂ ಸೇರಿ ವಾಯ್ಸ್ ನ ರೈಸ್ ಮಾಡೋಣ. ಇದು ನನ್ ಕಾನ್ಸೆಪ್ಟ್. ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ DK ಶಿವಕುಮಾರ್ ಸರ್ ಮಗಳು ಐಶ್ವರ್ಯ ಮ್ಯಾಮ್ ಅವರು ಒಂದು ವಿಡಿಯೋದಲ್ಲಿ ಹೇಳ್ತಾರೆ, ಸೊ ಅವ್ರ ಸ್ಕೂಲಿನ ಟೀಚರ್ಸ್ ಗಳಿಗೆ ನೀವು ಯಾವ್ದಾದ್ರು ಒಂದು ಕ್ಲಾಸ್ ನ ಎಂಟರ್ ಆಗೋಕ್ಕಿಂತ ಮುಂಚೆ 3 C's ನ ಫಾಲೋ ಮಾಡಿ. ಒನ್ ಇಸ್ ಕ್ಯೂರಿಯಾಸಿಟಿ, ಕನೆಕ್ಟಿವಿಟಿ ಅಂಡ್ ಕಮ್ಯುನಿಟಿ ಅಂತ ಹೇಳಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಯು ಮ್ಯಾಮ್, ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟ್ ಇದೆ, ದಯವಿಟ್ಟು ನಿಮ್ ತಂದೆಯವ್ರಿಗೆ 3 D's ನ ಫಾಲೋ ಮಾಡಕ್ ಹೇಳಿ. ಇಟ್ಸ್ ವೆರಿ ಸಿಂಪಲ್. ಡಿಸಿಪ್ಲಿನ್, ಡೆಡಿಕೇಶನ್ ಅಂಡ್ ಡಿಟರ್ಮಿನೇಷನ್. ಯಾರೇ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ವೆದರ್ ಇಟ್ಸ್ ಅನ್ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರಪ್ಪ ಆಗಿರ್ಬೋದು, ಇಲ್ಲ ಅವ್ರ ಕೆಳಗಡೆ ವರ್ಕ್ ಮಾಡ್ತಾ ಇರೋಂಥ ಯಾರೇ ವರ್ಕರ್ಸ್ ಗಳಿಗೆ ಆಗಿರ್ಬೋದು, ಒಂದು ಡಿಸಿಪ್ಲಿನ್ ಇಟ್ಕೊಳಕ್ ಹೇಳಿ. ದಯವಿಟ್ಟು ಈ ತರ ಗೌರ್ಮೆಂಟ್ ಸ್ಕೂಲ್ಸ್ ಗಳಿಗೆ, ಕಾಲೇಜಸ್ಗೆ ಆನ್ ರೆಗ್ಯುಲರ್ ಬೇಸಿಸ್ ವಿಸಿಟ್ ಮಾಡಿ ಇವ್ರಿಗೆ ಬೇಕಾಗಿರುವಂತ ಒಂದು ಬೇಸಿಕ್ ಫೆಸಿಲಿಟೀಸ್ಗಳು ತಲುಪ್ತಾ ಇದೆ ಅಂತ ಹೇಳಿ ಚೆಕ್ ಮಾಡುವಂತ ಒಂದು ಕೆಲಸನ ಮಾಡಕ್ ಹೇಳಿ. ಫಸ್ಟ್ ಆ ಡಿಸಿಪ್ಲಿನ್ ನಮ್ಮ ರಾಜಕಾರಣಿಗಳು ಇಲ್ಲಾಂದ್ರೆ ಅವ್ರ ಕೆಳಗಡೆ ಇರುವಂತ ವರ್ಕರ್ಸ್ಗಳು ಫಾಲೋ ಮಾಡ್ಲಿ. ಎರಡನೇದಾಗಿ ಒಂದು ಡೆಡಿಕೇಶನ್ ಇರ್ಲಿ. ಸೊ ಕೊಡ್ತಾ ಇರೋಂಥ ಫೆಸಿಲಿಟೀಸ್ ನಿಜವಾಗ್ಲೂ ತಲುಪ್ತಾ ಇದೆಯಾ, ಈ ಮಕ್ಕಳು ಓದ್ತಾ ಇದಾರಾ, ಬೆಳೀತಾ ಇದಾರಾ, ಮುಂದಿನ ಪೀಳಿಗೆಗೆ ಇವರು ರೆಡಿ ಆಗ್ತಾ ಇರೋದು ಕರೆಕ್ಟ್ ಆಗಿರುವಂತ ವೇನಲ್ಲಿ ರೆಡಿ ಆಗ್ತಾ ಇದಾರ ಅನ್ನೋದ್ರ ಬಗ್ಗೆ ಒಂದು ಡೆಡಿಕೇಶನ್ ಇಟ್ಕೊಂಡ್ಲಿ. ಮೂರನೇದಾಗಿ ಡಿಟರ್ಮಿನೇಷನ್. ನಿಮ್ಮ ಟರ್ಮೇ ಆಗಿರ್ಬೋದು, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಬರುವಂತ ಟರ್ಮ್ಗಳಿಗೆ ಒಂದು ಮಾದರಿ ಆಗುವಂತೆ ಗೌರ್ಮೆಂಟ್ ಸ್ಕೂಲ್ಸ್ಗಳು ಜಾಸ್ತಿ ಆಗ್ಲಿ, ಅಡ್ಮಿಷನ್ಸ್ಗಳು ಜಾಸ್ತಿ ಆಗ್ಲಿ, ಗೌರ್ಮೆಂಟ್ ಸ್ಕೂಲ್ ಮೇಲೆ ಇರುವಂತ ನಂಬಿಕೆ ಜಾಸ್ತಿ ಆಗ್ಲಿ. ಈ ತರ ಅಂತ ಪರಿಸ್ಥಿತಿನ ಇನ್ನೊಬ್ರು ಯಾರೋ ಬಂದು ತೋರಿಸುವಂತ ರೀತಿನಲ್ಲಿ ದಯವಿಟ್ಟು ಆಗದೆ ಇರ್ಲಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ನನ್ನ ಕಡೆಯಿಂದ ನನ್ನ ಕೊನೆಯ ರಿಕ್ವೆಸ್ಟ್, ಅಟ್ಲೀಸ್ಟ್ ವ್ಯೂವರ್ಸ್ ಗಳಿಗೆ ಏನ್ ಹೇಳ್ತಾ ಇದೀನಿ ಅಂತ ಅಂದ್ರೆ, ಇನ್ ಕೇಸ್ ನಿಮ್ಗೆ ಏನಾದ್ರು ಫ್ರೀ ಟೈಮ್ ಇದ್ದು ನೀವು ನಿಜವಾಗ್ಲೂ ಸ್ಕಿಲ್ಡ್ ಆಗಿದ್ರೆ, ಪ್ರತಿಯೊಂದು ನಿಮ್ ಏರಿಯಾದಲ್ಲಿರುವಂತ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲಿ ಟೀಚರ್ಸ್ಗಳ ಅಗತ್ಯ ತುಂಬಾ ಇದೆ ಅಂತೆ. ಫ್ರೀಲಾನ್ಸ್ ಆಗಿ ಬಂದು ಅಟ್ಲೀಸ್ಟ್ 1 hour or 2 hours ವಾರದಲ್ಲಿ ನೀವು ಹೇಳ್ಕೊಟ್ರೆ, ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು, ಇಲ್ಲ ಕಂಪ್ಯೂಟರ್ ಕ್ಲಾಸಸ್ಗಳಿಗೆ ಟೀಚರ್ಸ್ಗಳಿಲ್ವಂತೆ, ಬೇಸಿಕ್ ನಿಮ್ಗೆ ಏನ್ ಗೊತ್ತೋ ಅದನ್ನ ಹೇಳ್ಕೊಟ್ರೆ ಮಕ್ಕಳು ಓದ್ತಾರೆ, ಅವ್ರ ಭವಿಷ್ಯನ ರೂಪಿಸ್ಕೊಳ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ದೇಶದಲ್ಲಾಗಿರ್ಬೋದು, ಇಲ್ಲ ನಮ್ಮ ರಾಜ್ಯದಲ್ಲಾಗಿರ್ಬೋದು, ಇಲ್ಲ ಅಂತಂದ್ರೆ ನಮ್ಮ ಗ್ರಾಮದಲ್ಲಿ ಎಲ್ಲೇ ಆಗಿರ್ಬೋದು, ಏನಾದ್ರೂ ಚೇಂಜ್ ಆಗ್ಬೇಕು ಅಂದ್ರೆ ಅದಕ್ಕೆ ಮೇನ್ ಕೀ ಫ್ಯಾಕ್ಟರ್ ಎಜುಕೇಶನ್. ಸೊ ದಯವಿಟ್ಟು ನಾವು ಬೇರೆದ್ರ ಬಗ್ಗೆ ಹೊಡೆದಾಡೋದ್ಕಿಂತ ಎಜುಕೇಶನ್ ಬಗ್ಗೆ ಧ್ವನಿ ಎತ್ತೋಣ. ಈ ತರ ಸರ್ಕಾರಿ ಶಾಲೆಗಳನ್ನ ಬೆಳೆಸೋದ್ರ ಬಗ್ಗೆ ಧ್ವನಿ ಎತ್ತೋಣ ಅನ್ನೋದು ನನ್ನ ಉದ್ದೇಶ ಆಗಿದೆ. ಸೊ ಅದಕ್ಕೋಸ್ಕರ ನೀವು ಕೈ ಜೋಡಿಸ್ತೀರಾ ಅಂತ ಅನ್ಕೊಂತೀನಿ. ಸೊ ಇದು ಇಲ್ಲಿಗೆ ಕೊನೆ ಆಗಲ್ಲ,
ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಧ್ವನಿ ಎತ್ತಿ ಏನಾದ್ರೂ ಚೇಂಜಸ್ ಮಾಡೋವರೆಗೂ ಶ್ರಮ ಹಾಕ್ಬೇಕು ಅಂತ ನಾನು ಅನ್ಕೊಂಡಿದೀನಿ. ಅದ್ರ ಜೊತೆ ನೀನ್ ನಿಲ್ತೀರಾ ಅಂತ ನಾನು ಭಾವಿಸ್ತೀನಿ. ಇವಾಗ ಕಲೆಕ್ಟ್ ಆಗಿರೋಂಥ ಅಮೌಂಟ್ ಅಲ್ಲಿ ನಾನು 200 ಪೇಜಿನ ಬುಕ್ಗಳನ್ನ ಬಾಕ್ಸ್ ಬುಕ್ಗಳನ್ನ ಎಷ್ಟಾಗುತ್ತೋ ನನ್ನ ಕೈಲಿಂದ ಒಂದಿಷ್ಟು ದುಡ್ಡು ಹಾಕಿ 150 ಬುಕ್ನ ತಂದು ಈ ಸ್ಕೂಲ್ಗೆ ಕೊಟ್ಟಿದ್ದೀನಿ. ನಾನು ನಿಮ್ಗೆ ಯಾರಿಗೂ ಮತ್ತೆ ದುಡ್ಡು ಕೊಡಿ ಇನ್ನೂ ಹೆಲ್ಪ್ ಮಾಡೋಣ ಅಂತ ಹೇಳಲ್ಲ. ದಯವಿಟ್ಟು ನಿಮಗೆ ನಾನು ಅನ್ಕೊಂಡಿರೋದ್ರ ಬಗ್ಗೆ ಕರೆಕ್ಟಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ ಮನ್ಸಿಗೆ ಮುಟ್ಟಿದ್ರೆ ಲೈಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಕನ್ನಡ ಹೊನ್ನುಡಿ ದೇವಿಯನು ನಾ ಪೂಜಿಸುವೆ ಆರಾಧಿಸುವೆ.